ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳದಲ್ಲಿ ಭೀಕರ ಪ್ರವಾಹ ನೂರಾರು ಮಂದಿಯನ್ನ ಬಲಿ ಪಡೆದುಬಿಟ್ಟಿದೆ. ನೇಪಾಳದ ಚಿತುವಾನ್ ಜಿಲ್ಲೆಯಲ್ಲಂತೂ 64 ಶವಗಳು ಪತ್ತೆಯಾಗಿದೆ. ಮೇಘ ಸ್ಫೋಟಕ್ಕೆ ತತ್ತರಿಸಿದೆ ನೇಪಾಳ. ಚಿತವಾನ್ನಲ್ಲಿ 64 ಶವ, ದಾದಿಂಗ್ ಜಿಲ್ಲೆಯಲ್ಲಿ 27 ಶವಗಳು ಪತ್ತೆಯಾಗಿದ್ರೆ, ಇನ್ನು ನಾವಲ್ ಪರಾಸಿಪುರ ಜಿಲ್ಲೆಯಲ್ಲಂತೂ 26 ಶವಗಳು ಪತ್ತೆ. 3 ಜಿಲ್ಲೆಗಳನ್ನು ಸೇರಿದರೆ ಒಟ್ಟು 117 ಶವಗಳು ಪತ್ತೆಯಾಗಿರುವುದು. ಭೀಕರತೆಗೆ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಲೇ ಇದೆ. ಈ ಪ್ರವಾಹದಲ್ಲಿ ಹಲವಾರು ಮಂದಿ ಸಿಲುಕಿ ಪರದಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಚುರುಕಾಗಿ ಸಾಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ರೆಸ್ಕ್ಯೂ ಆಪರೇಷನ್ ನಡೆಸ್ತಾ ಇದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದವರ ರಕ್ಷಣೆಗೆ ಧಾವಿಸಲಾಗಿದೆ. ನೇಪಾಳ ಮತ್ತು ಟಿಬೆಟ್ನ ಗಡಿ ಭಾಗ ಈ ಭೀಕರ ಪ್ರವಾಹ ಆಗಿರೋದು. ಈ ಪ್ರವಾಹದಲ್ಲಿ ಇಶಾ ಫೌಂಡೇಶನ್ ತಂಡದ 80 ಮಂದಿ ನಾಪತ್ತೆಯಾಗಿದ್ದಾರೆ. ನಮಗೆ ಗೈರಾಂಗ್ಯ ಪ್ರಯಾಣಿಸೋದಕ್ಕೆ ನಿಮ್ಮ ಅನುಮತಿ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸದ್ಗುರು ಜಗ್ಗಿ ವಾಸುದೇವ್. ಪ್ರವಾಹದಲ್ಲಿ ನಮ್ಮ ಗುಂಪಿನ 80 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಪ್ರವಾಹ ಆದಮೇಲೆ ಅವರ ಬಗ್ಗೆ ಯಾವ ಮಾಹಿತಿನೂ ಸಿಗ್ತಾ ಇಲ್ಲ. ನಿಮ್ಮಲ್ಲಿ ನಾವು ಕಳಕಳಿಗೆ ಮನವಿ ಮಾಡ್ಕೊಳ್ತೀವಿ, ದಯವಿಟ್ಟು ನಮಗೆ ಗೈರಾಂಗ್ಯ ತೆರಳೋದಕ್ಕೆ ಅನುಮತಿ ಕೊಡಿ. ನಾವೀಗ ಸಾಗಾದಲ್ಲಿದ್ದೀವಿ, ಗೈರಾಂಗ್ಯ ತೆರಳೋದಕ್ಕೆ ನಮಗೆ ಪರ್ಮಿಷನ್ ಬೇಕು, ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ಅವರ ತಂಡದ 80 ಮಂದಿ ನಾಪತ್ತೆಯಾಗಿರೋದು. ನೇಪಾಳ ಟಿಬೇಟ್ ಗಡಿಭಾಗದಲ್ಲಾದಂತಹ ಭೀಕರ ಪ್ರವಾಹಕ್ಕೆ ಸಾಕಷ್ಟು ಮಂದಿ ಪ್ರವಾಸಿಗರು ಸಿಲುಕೊಂಡಿದ್ದಾರೆ. ಅದರಲ್ಲಿ ಇಶಾ ಫೌಂಡೇಶನ್ ತಂಡದ 80 ಮಂದಿ ಮಾನಸ್ ಸರೋವರ ಯಾತ್ರೆಗೆ ಹೋದಂಥವರು ನಾಪತ್ತೆ. ಯಾರದ್ದು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಇನ್ನೇನು ಅವರು ವಾಪಸ್ ಆಗಬೇಕಾಗಿತ್ತು, ವಾಪಸ್ ಕೇಂದ್ರಕ್ಕೆ ಕೂಡ ಬಂದಿದ್ರು. ಆದರೆ ಆ ಕೇಂದ್ರದಲ್ಲಿದ್ದಾಗಲೇ ದಿಢೀರಾದಂತಹ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗಿದ್ರಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನೋಡಿ ಅಲ್ಲಿ ಒಂದೊಂದು ದೃಶ್ಯ ಹೇಗಿದೆ ಅಂತ. ಗ್ರಾಮಕ್ಕೆ ಗ್ರಾಮ ಹೋಗಿದೆ, ಸೇತುವೆಗಳು ಕೊಚ್ಕೊಂಡು ಹೋಗಿವೆ, ಕಟ್ಟಡಗಳೆಲ್ಲವೂ ಕೂಡ ಧ್ವಂಸ ಆಗಿದೆ. ಏನಂದ್ರೆ ಏನೂ ಇಲ್ಲ, ಎಲ್ಲವನ್ನ ಆಪೋಷಣ ತೆಗೆದುಕೊಂಡು ಹೋಗ್ತಾ ಇದೆ ಈ ಪ್ರವಾಹ. ಸ್ವಾಮಿ ವಿಮೋಹ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇಶಾ ಫೌಂಡೇಶನ್ನಿಂದ. ನಮಸ್ತೆ. ನಮಸ್ಕಾರ. ಎಷ್ಟು ಜನ ಹೋಗಿದ್ರು ಸರ್? ಯಾವಾಗ ಹೋಗಿದ್ದು? ಅವರ ಬಗ್ಗೆ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಕೊನೆ ಬಾರಿ ತಮಗೆ ಸಂಪರ್ಕಕ್ಕೆ ಯಾವಾಗ ಸಿಕ್ಕಿದ್ರು ಅಂತ? ಓಕೆ, ನಾವು ಪ್ರತಿ ವರ್ಷ ಇಚ್ಛೆ ಅಂತ ಬಂತು ಈ ಕೈಲಾಸ ಯಾತ್ರೆನ ನಾವು ಹಮ್ಕೋತಾ ಇರ್ತೀವಿ. ಕಳೆದ 20 ವರ್ಷದಿಂದ ನಾವು ಈ ಯಾತ್ರೆಗಳನ್ನ ಮಾಡ್ತಾ ಇತ್ತು. ಈ ವರ್ಷ 21 ಗ್ರೂಪ್ಗಳು ಈ ಯಾತ್ರೆಗೆ ಭಾಗವಹಿಸಿದ್ರು. ಇದರಲ್ಲಿ ಒಂದು ಗ್ರೂಪ್ಗೆ ಹೆಸರು ಬಂತು S3 ಅಂತ. ಸೊ ಆ ಗ್ರೂಪ್ ನಲ್ಲಿ ಒಂದು 80 ಜನ ಯಾತ್ರಿಗಳಿದ್ರು. ಕೈಲಾಸ ದರ್ಶನ ಮುಗಿಸ್ಕೊಂಡು ಮರಳಿ ಬರ್ಬೇಕಾದ್ರೆ ಈ ಸನ್ನಿವೇಶ ಜರುಗಿತ್ತು. ಅಂದ್ರೆ ಎಲ್ಲಿವರೆಗೆ ತಲುಪಿದ್ರಂತೆ ಸ್ವಾಮಿ ವಿಮೋಹ ಅವರೇ? ಅಂದ್ರೆ ಅಲ್ಲಿವರೆಗೆ ನಿಮ್ಗೆ ಸಂಪರ್ಕಕ್ಕೆ ಸಿಕ್ಕಿದ್ರ ಅವರು ಹೇಗೆ ಅಂತ? ಹೌದು, ಇದು ಬಂದು ರಸ್ವಾ ಅನ್ನೋ ಜಾಗದಲ್ಲಿ ನಾರ್ತ್ ನೇಪಾಳದಲ್ಲಿ ಬಂದು ಅಲ್ಲಿ ಒಂದು ಇಮಿಗ್ರೇಷನ್ ಆಫೀಸ್ ಇದೆ. ಫುಟೇಜಸ್ ಕೂಡ ಲಭ್ಯ ಇದೆ ಇಂಟರ್ನೆಟ್ ಅಲ್ಲಿ. ಇಮಿಗ್ರೇಷನ್ ಆಫೀಸ್ ಮೇಲೆ ಪ್ರವಾಹ ಬರ್ತಿರೋದು ಫುಟೇಜಸ್ ಇದೆ. ಸೊ ನಾವು ಯಾವುದೇ ಜಾಗ ತಲುಪಿದಾಗ ನಾವು ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಒಬ್ರಿಗೊಬ್ರು ನಾವು ಪಾಸ್ ಮಾಡ್ತಾ ಇರ್ತೀವಿ. ಬ್ಯಾಕಿಂಗ್ ಟೀಮ್ ಅಂತ ಇರ್ತೇವೆ. ಅವ್ರಿಗೆ ಬಂದು ನಮ್ಮ ಸ್ವಯಂ ಸೇವಕರು 9:05 ನಿನ್ನೆ ಬೆಳಗ್ಗೆ ಇಮಿಗ್ರೇಷನ್ ಆಫೀಸ್ ನಾವು ತಲುಪಿದ್ದೀವಿ ಅಂತ ಪ್ರವೀಣ್ ಅನ್ನುವಂತ ಒಬ್ರು ಸ್ವಯಂ ಸೇವಕರು, ಈಶಾ ಸ್ವಯಂ ಸೇವಕರು ನಾವಿಲ್ಲಿ ತಲುಪಿದ್ದೇವೆ ಅಂತ ಮಾಹಿತಿ ಕೊಟ್ಟರು. ಕೊಟ್ಟಾದ್ಮೇಲೆ 9:14 ಈ ಇನ್ಸಿಡೆಂಟ್ ನಡೆದಿರುವಂತದ್ದು. ಅದಾದ್ಮೇಲೆ ನಾವು ಯಾರಿಗೂ ಕೂಡ ಫೋನ್ ಕಾಲ್ ನಲ್ಲಿ ತಲುಪೋದಕ್ಕೆ ಆಗ್ತಾ ಇಲ್ಲ. ಕಂಪ್ಲೀಟ್ ಮೊಬೈಲ್ ಕನೆಕ್ಷನ್ ಅಥವಾ ಮೀಡಿಯಾ ಕನೆಕ್ಷನ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಹಾಗೆ ಆ ಜಾಗಕ್ಕೂ ಕೂಡ ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ಗುರುಗಳು ಕೂಡ ಅಡ್ಮಿನಿಸ್ಟ್ರೇಷನ್ಗೆ ಲೆಟರ್ ಬರ್ತಿದ್ದಾರೆ. ದಯವಿಟ್ಟು ನನಗೂ ಮತ್ತೆ ನಮ್ಮ ಸ್ವಯಂ ಸೇವಕರಿಗೆ ಅವಕಾಶ ಕೊಡಿ, ನಾವು ಆ ಜಾಗದಲ್ಲಿ ಬಂದು ನಾವು ಕೂಡ ಕೈ ಜೋಡಿಸಿ ಸಹಾಯ ಮಾಡಿ ಹುಡುಕೋದಿಕ್ಕೆ ಸಹಾಯ ಮಾಡ್ತೀವಿ ಅಂತ. ಸರ್, ತಮ್ಮ ಆ ತಂಡದಲ್ಲಿ ಒಬ್ರು ಎಲೆಕ್ಟ್ರಿಕ್ ಇಂಜಿನಿಯರ್ ರಾಕೇಶ್ ನಾಯಕ್ ಅಂತ ಅವರು ಕೂಡ ಇದ್ರಾ?
ತಮ್ಮ ಮಾಹಿತಿ ಇದೆಯಾ? ಆ, ಬೆಂಗಳೂರು ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ನಮ್ಮಲ್ಲಿರೋದು, ನಾಪತ್ತೆ ಆಗಿದ್ದಾರೆ ಅಂತ. ಎಲ್ಲಿಂದ ಅವರು, ಯಾವ ಊರವರು? ಎಲೆಕ್ಟ್ರಿಕ್ ಇಂಜಿನಿಯರ್ ಅವರು, ಬೆಂಗಳೂರು ಮೂಲದವರು, ರಾಕೇಶ್ ನಾಯಕ್ ಅಂತ. ಅಂದ್ರೆ ಕಠ್ಮಂಡುಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ತಮ್ಮ ತಂಡದಲ್ಲಿ ಏನಾದರೂ ಅವರು ಹೋಗಿದ್ರಾ ಅನ್ನೋದ್ರ ಬಗ್ಗೆ ತಮ್ಮ ಬಳಿ ಏನಾದ್ರು ಮಾಹಿತಿ ಇದೆಯಾ ಅಂತ? ಈ ತಂಡ ಬಂದು ಕಂಪ್ಲೀಟ್ 80 ಜನ ಇಟ್ಟಿದ್ರು. ಇವರೆಲ್ಲ NRIs, ಫಾರಿನ್ ನ್ಯಾಷನಲ್ಸ್. ಓಕೆ. ಆ, ಕನ್ನಡಿಗರಾಗ್ಲಿ ಭಾರತೀಯರಾಗ್ಲಿ ಯಾರು ಇಲ್ಲ? ಇಲ್ಲ, ಎಲ್ಲರೂ ಬಂದು NRIಗಳು. NRIಗಳು. ಓಕೆ ಓಕೆ. ಈಗ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತುಕತೆ ಏನಾರಾಗಿದೆ? ಏನು ಅಲ್ಲಿಂದ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಸೊ ಈಗ ಬಂದು ರೆಸ್ಕ್ಯೂ ವರ್ಕ್ ನಡೀತಾ ಇದೆ. ಇನ್ನೂ ಕೂಡ ಎಷ್ಟು ಜನ ಸಿಕ್ಕಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇಲ್ಲ. ನಾವು ಕೂಡ ಎಲ್ಲಾ ರೀತಿಯ ಸಂಪರ್ಕವನ್ನು ಎಲ್ಲ ಆಡಳಿತ ವರ್ಗಕ್ಕೂ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಎಸ್ ಇನ್ನು ಸರಿಯಾದ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ನಮ್ಗೆ ಕೂಡ. ಎಸ್ ಸರ್, ಆದಷ್ಟು ಬೇಗ ಎಲ್ಲರೂ ಸುರಕ್ಷಿತವಾಗಿ ಬರಲಿ ಅಂತ ನಾವು ಆಶಿಸ್ಬೋದಷ್ಟೇ. ಥ್ಯಾಂಕ್ ಯು ಸೋ ಮಚ್ TV9 ಜೊತೆ ಮಾತನಾಡಿದ್ದಕ್ಕೆ.